ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ಇವತ್ತು ನಾನು ಮಶಪ್ ಮಾಡೋಣ ಅಂತ ಸೊಪ್ಪು ಕಿತ್ಕೊಂಬರೋಣ ಅಂತ ನಾವು ಸೊಪ್ಪು ಚೆಲ್ಲಿದ್ದೀವಲ್ಲ ಅಲ್ಲಿ ಹೋಗ್ತಾಯಿದ್ದೀವಿ. ನಾನು ನಮ್ಮ ಅತ್ತೆ ಇಬ್ಬರು ಸೊಪ್ಪು ಚೆಲ್ಲಿದ್ವಲ್ಲ ಅಲ್ಲಿ ಸೊಪ್ಪು ಕಿತ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ದಂಟಿನ ಸೊಪ್ಪು ಚೆಲ್ಲಿದ್ದೀವಿ, ಅರವೆ ಸೊಪ್ಪು ಚೆಲ್ಲಿದ್ದೀವಿ ಮತ್ತು ಸಬ್ಸಿಗೆ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4-5 ಥರ ಚೆಲ್ಲಿದ್ದೀವಿ. ಅದರಲ್ಲಿ ನಾನಿವತ್ತು ಸಬ್ಸಿಗೆ ಸೊಪ್ಪು, ಸ್ವಲ್ಪ ದಂಟಿನ ಸೊಪ್ಪು, ಸ್ವಲ್ಪ ಅರವೆ ಸೊಪ್ಪು ಮೂರನ್ನು ಕಿತ್ಕೊಂಡು, ಅಲ್ಲಿ ತೆಂಗಿನ ಮರದ ಹತ್ರ ಸ್ವಲ್ಪ ಚಕೋತಿ ಸೊಪ್ಪಿತ್ತು ಅದನ್ನು ಕೂಡ ಕಿತ್ಕೊಂಡು ಎಲ್ಲದನ್ನು ಹಾಕಿ ಮಶಪ್ ಮಾಡೋಣ ಅಂತ. ಇಲ್ಲಿ 2 ಕಡ್ಡಿ ಸ್ವಲ್ಪ ಪಾಲಕ್ ಸೊಪ್ಪು ತಂದಿದ್ವಿ. ಅದನ್ನು ಒಂದಿನ ಸ್ವಲ್ಪ ಒಂಚೂರು ನೆಟ್ಟಿದ್ದೆ, ಬೇರಿತ್ತು ಅಂದ್ಬಿಟ್ಟು ಒಂದು ಸ್ವಲ್ಪ ನೆಟ್ಟಿದ್ದೆ, ಒಂದು 4-5. ಅದರಲ್ಲಿ ಈ ಥರ ಬಂದಿತ್ತು ಪಾಲಕ್ ಎಲೆ. ಅದರಲ್ಲಿ ಸ್ವಲ್ಪ ಕಿತ್ಕೊಳ್ಳೋಣ ಅಂತ ನಾನಿಲ್ಲಿ ಕಿತ್ಕೊತಾ ಇದ್ದೀನಿ ಪಾಲಕ್ ಎಲೆ. ನಮ್ಮ ಅತ್ತೆ ಅಲ್ಲಿ ಸೊಪ್ಪು ಕಿತ್ಕೊಳ್ಳೋಣ ಅಂತ ಕಿತ್ಕೊಡ್ತಾವ್ರೆ ನನಗೆ. ನೋಡಿ, ಸೊಪ್ಪು ಕಿತ್ಕೊಂಡಿದ್ದೀವಿ, ಅರವೆ ಸೊಪ್ಪು, ದಂಟಿನ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲ. ಸಿಂಪಲ್ಲಾಗಿ ಸೊಪ್ಪಿನ ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ. ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಎಣ್ಣೆ, ಜೀರಿಗೆ, ಉಪ್ಪು ಎಲ್ಲ ಹಾಕಿ ಬೇಯಿಸಿಟ್ಕೊತಾ ಇದ್ದೀನಿ ಸೊಪ್ಪನ್ನ. ಅದನ್ನೆಲ್ಲ ರುಬ್ಬಿಟ್ಕೊಂಡೆ. ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಸಾಂಬಾರು ಪುಡಿ, ಒಂದೇ ಒಂದು ಸ್ಪೂನ್ ಸಾಂಬಾರು ಪುಡಿ ಹಾಕಿ ಅದಷ್ಟನ್ನು ರುಬ್ಬಿಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದಕ್ಕೆ. ಆಮೇಲೆ ಸ್ವಲ್ಪ ಸಾಸಿವೆ ಹಾಕಿ, ಆಮೇಲೆ ಸ್ವಲ್ಪ ಈ ಒಂದೇ ಒಂದು ದೊಡ್ಡದು ಈರುಳ್ಳಿ ಹಾಕಬೇಕು, ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು. ನೋಡಿ, ಇಷ್ಟು ನಮ್ಮ ಗಿಡದಲ್ಲೇ ಬಿಟ್ಟಿರೋ ಕರ್ಬೇವಿನ ಸೊಪ್ಪು, ಅದನ್ನು ಹಾಕಿ ಇವಾಗ ಅದು ಚೆನ್ನಾಗಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಅದನ್ನು ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಬಾಡೋ ತನಕ ಹುರಿಬೇಕು ಎಣ್ಣೆಯಲ್ಲೇ ಹುರಿದಾದ್ಮೇಲೆ ಅದಕ್ಕೆ ನಾವು ಇವಾಗ ಸೊಪ್ಪು ಎಲ್ಲ ಹಾಕಿ ತೆಂಗಿನಕಾಯಿ ಪುಡಿ ಎಲ್ಲ ಹಾಕಿ ರುಬ್ಬಿದ್ವಲ್ಲ ಆ ಮಸಾಲೆನ ಅದರೊಳಗೆ ಹುಯ್ಬೇಕು. ಸ್ವಲ್ಪ ನೀರು ಹಾಕಿ ಅದು ಬಿಸಿ ಮಾಡಿದ್ವಲ್ಲ ಸೊಪ್ಪನ್ನು, ಅದ್ರ ನೀರಿದ್ರೂ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಕಾದರೆ ಬೇರೆ ನೀರನ್ನು ಬೇಕಾದ್ರೆ ತಣ್ಣೀರು ಬೇಕಾದರೂ ಹಾಕ್ಕೋಬೋದು. ನಾನು ಇಲ್ಲಿ 2 ನೀರನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಈ ಥರ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೋಬೋದು, ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೋಬೋದು. ಮಶಪ್ಪು ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ, ಬಸ್ಸಾರು ತೆಳ್ಳಗಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ನೀರು ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ಯಾವ ಹದಕ್ಕೆ ಬೇಕೋ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಮತ್ತು ನಾನು ಇಲ್ಲಿ ಇದ್ಕಿದ ಬೇಳೆನ ಸ್ವಲ್ಪ ಒಣಗಾಕಿ ಮಡಿಕೊಂಡಿದ್ದೆ, ಹಸಿ ಕಾಳಿದ್ದಾಗ ನಮ್ಮದರಲ್ಲಿ. ಅದನ್ನು ಇದ್ಕಿ ಒಣಗಾಕಿ ಬಿಸಿಲಲ್ಲಿ ಒಂದು 3-4 ದಿವಸ ಒಣಗಾಕಿ ಮಡಿಕೊಂಡಿದ್ದೆ. ಅದನ್ನು ಒಂದು 10 ನಿಮಿಷ ಮಶಪ್ ಮಾಡೋಕ್ಕಿಂತ ಮುಂಚೆನೇ ಒಂದು 10 ನಿಮಿಷ ನೆನೆಯಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಅವಾಗ ನೆನ್ಕೊಳ್ಳುತ್ತೆ. ಆಮೇಲೆ ಡೈರೆಕ್ಟಾಗಿ ಸಾಂಬಾರಿಗೆ ಹಾಕಿದ್ರೆ ಅದು ಇದ್ಕಿದ ಬೇಳೆ ಥರನೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದ್ಕಿದ ಬೇಳೆ ಹಾಕ್ಕೋತೀನಿ. ಬೇಕು ಅಂದರೆ ಒಂದು ಬದನೇಕಾಯಿ ಹಾಕ್ಕೊಬೋದು, ಆಲೂಗೆಡ್ಡೆ, ಬದನೇಕಾಯಿ ಹಾಕ್ಕೊಬೋದು. ನಾನಿಲ್ಲಿ ಬದನೇಕಾಯಿ ಇನ್ನೂ ಚಿಕ್ಕ ಪೀಚಿತ್ತು ಅದಕ್ಕೆ ಹಾಕ್ಕೊಂಡಿಲ್ಲ ನಮ್ಮ ಗಿಡದಲ್ಲಿ. ಮತ್ತು ನೋಡಿ, ಸಾಂಬಾರು ಈ ಥರ ಕುದೀತಾ ಇದೆ. ಆಮೇಲೆ ನಾನು ನಮ್ಮ ಪಾಪನ ಅಂಗನವಾಡಿಗೆ ಬಿಡೋಣ ಅಂತ ಹೋಗ್ತಾಯಿದ್ದೆ. ಅಲ್ಲೇ ದೇವಸ್ಥಾನ ಇತ್ತು, ಸೊ ಅದಕ್ಕೋಸ್ಕರ ನಮ್ಮ ಗಿಡದಲ್ಲಿ ಹೂವು ಬಿಟ್ಟಿತ್ತು. ಹಂಗೆ ಡೈಲಿ ಬಿಡ್ತಾ ಇರುತ್ತಲ್ಲ, ಅದಕ್ಕೋಸ್ಕರ ಡೈಲಿ ಹುಡುಗರ ಹತ್ರ ಈ ಥರ ಹೂವನ್ನ ಕಿತ್ಕೊಂಡು ಬಂದು ಹುಡುಗರ ಹತ್ರ ಇಕ್ಕಿಸ್ತೀನಿ. ನೋಡಿ, ಇವತ್ತು ಅವರು ಇಕ್ತಾವ್ರೆ, ನಮ್ಮ ಮಕ್ಕಳಿಬ್ರು. ಬಿಸಿಲು ತುಂಬ ಜಾಸ್ತಿ ಇತ್ತು, ಆದರೆ ಅವ್ರು ಅಲ್ಲೇ ನಿಂತ್ಕೊಂಡು ಹೂವನ್ನೆಲ್ಲ ಇಕ್ತಾಯಿದ್ರು. ಮತ್ತು ಮನೆಗೆ ಬಂದು ಸ್ವಲ್ಪ ಉಪ್ಪಿನಕಾಯಿ ಒಗ್ಗರಣೆ ಹಾಕೋದಿತ್ತು, ಅವತ್ತು ಹಾಕಿದ್ನಲ್ಲ ಅದಕ್ಕೆ ಎಣ್ಣೆ, ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಮಾಡಿ ಅದನ್ನು ಒಂದು ಡಬ್ಬಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಮಿಕ್ಕಿದ್ದನ್ನು ಅದೇ ಡಬ್ಬಿಲೇ ಆವಾಗಲೇ ಉಪ್ಪಿನಕಾಯಿ ಹಾಕಿದ್ನಲ್ಲ ಅವತ್ತು, ಆ ಡಬ್ಬಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ. ಬೇಕಾಗಿರೋದು ಮಾತ್ರ, ಯೂಸ್ ಆಗುವಂಥ ಮಾತ್ರ ಸ್ವಲ್ಪ ಚಿಕ್ಕ ಡಬ್ಬಿಗೆ ಹಾಕಿ ಇಟ್ಕೊಳ್ಳೋಣ ಅಂತ ಪ್ಲಾಸ್ಟಿಕ್ ಡಬ್ಬಿಗೆ ಹಾಕಿ ಅವತ್ತು ಹಾಕ್ಕೊಂಡಿದ್ನಲ್ಲ ಅದೆಲ್ಲ ಖಾಲಿ ಆಗಿತ್ತು ಉಪ್ಪಿನಕಾಯಿ. ಸೊ ಅದಕ್ಕೋಸ್ಕರ ಈ ಡಬ್ಬಿಲಿ ಹಾಕಿ ಇಟ್ಕೊತಾ ಇದ್ದೀನಿ. ಇನ್ನು ಮಿಕ್ಕಿದ್ದನ್ನು ಸ್ವಲ್ಪ ದೊಡ್ಡದಕ್ಕೆ ಹಾಕಿ ಇದು ಖಾಲಿ ಆದಮೇಲೆ ಬೇಕಾದ್ರೆ ತಿರ್ಗಾ ಮತ್ತೆ ಇದಕ್ಕೆ ಹಾಕ್ಕೊಳ್ಳೋಣ ಅಂತ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಉಪ್ಪಿನಕಾಯಿ ನನ್ನ ವ್ಲಾಗ್ ಎಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತು ನಾನು ಇಲ್ಲಿ ಸ್ವಲ್ಪ ಒಣಗಾಕೋದಿತ್ತು, ಹೊಂಗೆ ಎಣ್ಣೆ ಬರುತ್ತೆ ಅದರಿಂದ.
ಮತ್ತು ಸ್ವಲ್ಪ ಹುಳಿಕಾಳೆಲ್ಲ ಹುಳ ಆಗಿಬಿಟ್ಟಿತ್ತು, ಅದನ್ನು ಕೂಡ ಒಣಗಾಕಿದ್ದೆ. ಮತ್ತು ಸ್ವಲ್ಪ ಹಳ್ಳಿತ್ತು, ಅದನ್ನು ಕೂಡ ಒಣಗಾಕಿದ್ದೀನಿ. ಎಲ್ಲ ಒಣಗಾಕಿದ್ದಾಯಿತು. ಅದಕ್ಕೋಸ್ಕರನೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.